ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ನಮ್ಮ ಅಜ್ಜಿ ತೀರ್ಕೊಂಡಿದ್ರು, ಅಂದರೆ ನಮ್ಮ ತಾಯಿಯವರಮ್ಮ. ಅದಕ್ಕೋಸ್ಕರ ನಾವು ಮನೆಗೆಲ್ಲ ಪೇಂಟ್ ಮಾಡ್ತಾಯಿದ್ವಿ. ಪೇಂಟ್ ಎಲ್ಲ ಮಾಡಾದಮೇಲೆ ಒಳಗಡೆ ಮಾಡ್ತಾಯಿದ್ದಾರೆ. ಈಚೆ ಕಡೆ ಪಾತ್ರೆಗಳೆಲ್ಲ ತಗೊಂಡು ನನ್ನ ತಮ್ಮನ ಹೆಂಡ್ತಿದ್ದೀರಿ ಇಬ್ಬರು, ನಮ್ಮಮ್ಮ ಮತ್ತು ನಮ್ಮ ಅಮ್ಮನ ತಮ್ಮನ ಹೆಂಡ್ತಿದ್ದೀರು ಎಲ್ಲನೂ ಒಟ್ಟಿಗೆ ಸೇರಿಕೊಂಡು ಪಾತ್ರೆ ಎಲ್ಲ ತೊಳೆದು ನೀಟ್ ಮಾಡ್ಕೊಂಡ್ವಿ. ಯಾಕಂದರೆ ನಮಗೆ ಇವಾಗ ಸೋಮವಾರ ಇದೆ ಕಾರ್ಯ, ಅದರಿಂದ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಅಷ್ಟೊತ್ತಲ್ಲಿ ನಮಗೆ ಫ್ರೀ ಆಗುತ್ತೆ. ಯಾಕಂದರೆ ಹೋಮ ಎಲ್ಲ ಮಾಡ್ಕೋಬೇಕು ಭಾನುವಾರ. ಅದಕ್ಕೊಂದೊಂದಾಗೆ ನೀಟ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಈಚೆ ಕಡೆ ಎಲ್ಲ ಪೇಂಟ್ ಮಾಡ್ತಾಯಿದ್ದಾರೆ, ಒಳಗಡೆ ಕೂಡ ಸ್ವಲ್ಪ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಮನೇಲಿ ಸ್ವಲ್ಪ ಊಟ ಮಾಡಬೇಕಲ್ಲ, ಪೇಂಟ್ ಹೊಡಿತಾ ಇರ್ಬೇಕಾದ್ರೆ ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಹಿಂಗೆ ಯಾರೋ ಊಟ ತಂದು ಕೊಟ್ಟಿದ್ರು ನಮಗೆ ರಿಲೇಷನ್ನು. ಸ್ವಲ್ಪ ಚಿತ್ರಾನ್ನ ಸಾಂಬಾರು ನಾವು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು. ತಿಂದಾದಮೇಲೆ ತಿರ್ಗಾ ಇನ್ನು ಸ್ವಲ್ಪ ಪಾತ್ರೆಗಳಿತ್ತು, ಸ್ವಲ್ಪ ಮಳೆ ಬರೋದು ಬಿಡೋದು ಮಾಡ್ತಿತ್ತಲ್ಲ, ಇನ್ನು ಸ್ವಲ್ಪ ಹೋಗಿ ಕ್ಲೀನ್ ಮಾಡಿಕೊಂಡು. ಮಳೆ ಬರ್ತಾನೆ ಇದೆ ನೋಡಿ, ಮಳೆ ಬರ್ತಿದ್ದಾಗ ಹೇಳ್ಬಿಟ್ಟು ಸ್ವಲ್ಪ ತೊಳ್ಕೊಳ್ಳೋದು ಒರೆಸ್ಕೊಳ್ಳೋದು ತೊಗೊಂಡೋಗಿ ಒಂದು ರೂಮಲ್ಲೆಲ್ಲ ಹಾಕ್ಕೊಂಡ್ವಿ. ಆಮೇಲೆ ನಮ್ಮ ಅಮ್ಮನ ತಮ್ಮನ ಹೆಂಡ್ತಿ ಆ ಪೇಂಟ್ ಎಲ್ಲ ಬಿದ್ದಿರುತ್ತೆ ಟೈಲ್ಸ್ ಮೇಲೆ, ಅದನ್ನೆಲ್ಲ ಒಂದು ಚಾಕು ತೊಗೊಂಡು ನೀಟಾಗೆಲ್ಲ ತೆಗಿತಾ ಇದ್ದಾರೆ ನೋಡಿ. ಈ ಥರ ಎಲ್ಲ ಪೇಂಟ್ ಮಾಡಿದಾಗಿದೆ ನೋಡಿ, ಪೂರ್ತಿ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗೋಡೆಗಳೆಲ್ಲ ಮಾಡಿದ್ಮೇಲೆ ನೀಟಾಗೆಲ್ಲ ಒರೆಸಿ, ಮತ್ತು ಅದಕ್ಕೆ ನೇತಾಕಬೇಕಾಗಿರೋ ಫೋಟೋಗಳು ಮತ್ತು ಕ್ಯಾಲೆಂಡ್ರುಗಳೆಲ್ಲ ನೀಟಾಗಿ ಹಾಕ್ಕೊಂಡು ಬಂದಿದ್ದೀವಿ. ನಮ್ಮ ಕಡೆ ಈ ಥರ ಮಾಡ್ತಾರೆ, ನಿಮ್ಮ ಕಡೆ ಹೇಗೆ ಮಾಡ್ತಾರೆ? ಒಬ್ಬೊಬ್ಬರು ಪೇಂಟ್ ಹೊಡ್ಸ್ಕೊಳ್ತಾರೆ, ಒಬ್ಬರು ಪೇಂಟ್ ಹೊಡೆದಿರೇ ಹಾಗೆ ಕ್ಲೀನ್ ಮಾಡ್ಕೊಂಡು ಕೂಡ ಮಾಡ್ತಾರೆ. ನಮ್ಮ ಕಡೆ ನಾವು ಈ ಥರ ಮಾಡ್ತೀವಿ. ಆಮೇಲೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಈಗ ನಾವು ದೇವ್ರ ಸಾಮಾನು ಮತ್ತು ಬೆಡ್ಶೀಟ್ಗಳು ಎಲ್ಲ ಒಕ್ಕೋಬೇಕು, ತೊಳಿಬೇಕು ನೋಡಿ. ಅಡುಗೆ ಮನೆಯೆಲ್ಲ ನೀಟಾಗಿ ಇವಾಗ ಪೇಂಟ್ ಆದಮೇಲೆ ಆಯಿಲ್ ಪೇಂಟ್ ಹೊಡ್ಸಿದ್ದಾರೆ, ಅದನ್ನೆಲ್ಲ ಈಗ ನೀಟಾಗಿ ಸೋಪ್ ಹಾಕಿ ಎಲ್ಲ ತೊಳ್ಕೊಂಡು ಒಳಕಲ್ಲಿತ್ತು, ಅದು ಹಾಕೆಲ್ಲ ಉಜ್ಜಾಯಿತು. ಈಗ ಕೊನೆ ತಮ್ಮನ ಹೆಂಡ್ತಿ ಎರಡನೇವರು, ಅವರೆಲ್ಲ ನೀಟಾಗಿ ಬೀರಲಿರೋ ನಮ್ಮ ಅಜ್ಜಿ ಬಟ್ಟೆಗಳೆಲ್ಲ ಜಾಲ್ಸಿ ಹಾಕ್ಕೊಳ್ತಾ ಇದ್ದಾರೆ.